ನಮಸ್ತೆ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಟ್ರಿಪ್ನ ಡೇ 3 ಮತ್ತು 10ನೇ ಕಡೆಯ ವ್ಲಾಗ್. ಸೊ ನೀವೆಲ್ಲ ನೋಡಿದ ಹಾಗೆ ನಾವು ತಾಜಿಂದ ವೆಕೇಟ್ ಮಾಡಿಕೊಂಡು ಈಗ ಬ್ಯಾಂಗ್ಳೂರು ಕಡೆ ಬರ್ತಾ ಇದ್ದೀವಿ. ಸೊ ನನ್ನ ಮೊದಲನೇ ವಿಡಿಯೋದಲ್ಲೇ ನಾನು ನಿಮಗೆ ತಿಳಿಸಿದ್ದೆ, ನಾವು ಕೇರಳ ಬಾರ್ಡರ್ ಬೇಕಾಗಿರೋದು. ನಾವು ಹೋಗುವಾಗಲೂ ಕೂಡ ಕುಶಾಲನಗರ ಮಡಿಕೇರಿನ ಕ್ರಾಸ್ ಮಾಡಿ ಹೋಗಿದ್ವಿ. ಈಗ ಅದೇ ರೂಟಲ್ಲಿ ವಾಪಸ್ ಬರ್ತಾ ಇದ್ದೀವಿ. ಬರುವಾಗ ನಮ್ಮ ಮಡಿಕೇರಿವರೆಗೂ ಒಂದು ತಲಕಾವೇರಿನ ನೋಡದೆ ಬರೋದಕ್ಕಾಗತ್ತಾ? ಸರಿ, ತಲಕಾವೇರಿ ನೋಡಿಕೊಂಡೇ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ನೋಡ್ತಿದ್ದೀರಲ್ಲ ಎಷ್ಟು ಫಾಗ್ ಇದೆ ಅಂತ. ನಿಜವಾಗ್ಲೂ ಮುಂದೆ ರೋಡೇ ಕಾಣಿಸ್ತಿರ್ಲಿಲ್ಲ, ಅಷ್ಟು ಫಾಗು. ತಲಕಾವೇರಿನ ಇದೇ ಮೊದಲ ಸತಿ ನಾನು ನೋಡ್ತಿರೋದು. ನನ್ನ ಹಸ್ಬೆಂಡ್ ಆಲ್ರೆಡಿ ನೋಡಿದರು. ನಾನು ನನ್ನ ಮಕ್ಕಳಿಗೆ ಇದು ಫಸ್ಟ್ ಟೈಮ್. ಸೊ ಫಸ್ಟ್ ಟೈಮ್ ಇಷ್ಟು ಪ್ಲೆಸೆಂಟ್ ಆಗಿರುವಂತಹ ವಾತಾವರಣದಲ್ಲಿ ತಲಕಾವೇರಿ ಉಗಮ ಸ್ಥಾನ ನೋಡುವಂಥದ್ದು ನಿಜವಾಗ್ಲೂ ತುಂಬಾ ಖುಷಿ ತರುತ್ತೆ. ಯಾರಿಗೆಲ್ಲ ತಲಕಾವೇರಿ ಬಗ್ಗೆ ಗೊತ್ತಿಲ್ಲ ಅಥವಾ ಅದರ ಮಾಹಿತಿ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೋಬೇಕು ಅಂತ ಆಸೆ ಇದ್ದರೆ ಅವರಿಗೋಸ್ಕರ ಈ ಮಾತು. ತಲಕಾವೇರಿ ಕೊಡಗು ಜಿಲ್ಲೆಯಲ್ಲಿರೋ ಬ್ರಹ್ಮಗಿರಿ ಬೆಟ್ಟಗಳ ಮಧ್ಯೆ ಇರುವಂತಹ ಒಂದು ಪವಿತ್ರವಾದ ಸ್ಥಾನ. ಪುರಾಣಗಳ ಪ್ರಕಾರ ಕಾವೇರಿ ದೇವಿ ಇಲ್ಲಿ ಒಂದು ಕೊಳದ ರೂಪದಲ್ಲಿ ಉದ್ಭವಿಸಿದ್ದಾಳೆ. ಈ ಕೊಳವನ್ನು ಬ್ರಹ್ಮಕುಂಡಿಕೆ ಅಂತ ಕರೀತಾರೆ. ತಲಕಾವೇರಿ ಕೊಡಗು ಜಿಲ್ಲೆಯ ಪ್ರಮುಖ ಧಾರ್ಮಿಕ ಸ್ಥಾನ. ಕೇಳಿರುವಂತಹ ಒಂದು ಕತೆ ಪ್ರಕಾರ ಅಗಸ್ತ್ಯ ಮುನಿಗಳು ಇಲ್ಲಿ ಧ್ಯಾನ ಮಾಡ್ತಿರುವಾಗ ಸ್ವಾಮಿ ಗಣೇಶ ಕಾಗೆ ರೂಪದಲ್ಲಿ ಬಂದು ಅವರ ಕಮಂಡಲವನ್ನು ಕೆಳಗಡೆ ಬೀಳಿಸ್ಬಿಡ್ತಾರಂತೆ. ಇದರಿಂದಾಗಿ ಕಾವೇರಿ ನದಿ ಹುಟ್ಟಿದೆ ಅಂತ ಒಂದು ಕಥೆ ಇದೆ. ಏನೇ ಆಗಲಿ, ಇಂಥ ಕಾವೇರಿ ನದಿ ನಮ್ಮ ಕರ್ನಾಟಕದಲ್ಲಿರೋದು, ನಾವೆಲ್ಲರೂ ಇಲ್ಲಿರೋದು ಎಷ್ಟು ಖುಷಿಯಾದ ವಿಷಯ ಅಲ್ವಾ? ವರ್ಷ ತುಲಾ ಸಂಕ್ರಮಣದಲ್ಲಿ ಇಲ್ಲಿ ವಿಶೇಷವಾದ ಪೂಜೆಗಳನ್ನ ಮಾಡ್ತಾರೆ. ಆಗ ಉಕ್ಕುವಂಥ ಕಾವೇರಿ ನೀರನ್ನ ಮನೆಗೂ ಕೂಡ ತೊಗೊಂಡು ಹೋಗಿ ತುಂಬ ಜನ ಇಟ್ಕೊಂಡು ಪೂಜೆ ಮಾಡ್ತಾರೆ. ಆ ಟೈಮಲ್ಲಿ ಇದನ್ನು ಪುಣ್ಯತೀರ್ಥ ಅಂತ ಪರಿಗಣಿಸ್ತಾರೆ. ಇಲ್ಲಿ ಬಂದು ಆಗ ಸ್ನಾನ ಮಾಡಿದ್ರೆ ತುಂಬ ಪುಣ್ಯ ಸಿಗುತ್ತೆ ಮತ್ತು ನಾವು ಮಾಡಿರುವಂಥ ಕರ್ಮಗಳು ಕಡಿಮೆ ಆಗುತ್ತೆ ಅನ್ನೋದು ಎಲ್ಲೋ ಒಂದು ಕಡೆಯಿಂದ ಬಂದಿರುವಂಥ. ಕಾವೇರಿ ಮಾತೆಯ ದರ್ಶನ ಆಯಿತು, ಅದು ಇಷ್ಟು ಚೆನ್ನಾಗಿರೋ ವಾತಾವರಣದಲ್ಲಿ. ಸರಿ, ಹಾಗೆ ತಲಕಾವೇರಿಯಿಂದ ಭಾಗಮಂಡಲ ಮೂಲಕ ನಾವು ಮಡಿಕೇರಿಗೆ ಹೋಗಬೇಕಿತ್ತು. ಭಾಗಮಂಡಲಕ್ಕೆ ಹೋಗ್ತಿರುವಾಗ ಭಾಗಮಂಡಲದಲ್ಲಿರುವಂಥ ಪ್ರಸಿದ್ಧ ದೇವಸ್ಥಾನ ಮಿಸ್ ಮಾಡೋಕ್ಕಾಗತ್ತಾ? ಇದೇ ನೋಡಿ,
ಭಾಗಮಂಡಲದಲ್ಲಿರುವಂಥ ಬಗಂಡೇಶ್ವರ ದೇವಸ್ಥಾನ. ಇಲ್ಲಿ ಕೆಲವು ಕಥೆಗಳ ಪ್ರಕಾರ ಬಗಂಡೇಶ್ವರ ದೇವಸ್ಥಾನ ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ಕಾವೇರಿ ನದಿ ಶಿವನ ಜಟೆಯಿಂದ ಹೊರಬಂದಿದೆ ಅಂತಲೂ ಹೇಳ್ತಾರೆ. ಬರುವಂತಹ ಅಕ್ಟೋಬರ್ 17 ಅಥವಾ 18ರಂದು ಬರುವ ತುಲಾ ಸಂಕ್ರಮಣ ಸಮಯದಲ್ಲಿ ಯಾತ್ರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರ್ತಾರೆ. ದೇವಸ್ಥಾನದಲ್ಲಿ ಶಿವನ ಜೊತೆ ಸುಬ್ರಹ್ಮಣ್ಯ, ಮಹಾವಿಷ್ಣು ಮತ್ತು ಗಣಪತಿ ದೇವರುಗಳ ವಿಗ್ರಹ ಕೂಡ ಇದೆ. ದೇವಸ್ಥಾನದ ಮುಂದೆ ತ್ರಿವೇಣಿ ಸಂಗಮ ಕೂಡ ಇದೆ. ಅಲ್ಲಿ ಕಾವೇರಿ, ಕನ್ನಿಕೆ ಮತ್ತು ಸುಜ್ಯೋತಿ ಅನ್ನೋ ನದಿಗಳ ಸಂಗಮ ಆಗುತ್ತೆ. ದರ್ಶನ ಮುಗಿಸಿದ್ದು ನಾವು ಸರಿ ಬೆಂಗಳೂರು ಕಡೆ ಹೊರಟ್ವಿ. ಮಳೆ ಬೇರೆ ಬರ್ತಿತ್ತಲ್ವ, ಕೊಡಗುಗೆ ಬಂದು ಕಾಫಿ ಕುಡ್ದಿಲ್ಲ ಅಂದರೆ ಹೇಗೆ ಅದಕ್ಕೆ ಒಂದು ಒಳ್ಳೆ ಕಾಫಿ ಕುಡಿದು ಮಕ್ಕಳು ಸ್ನ್ಯಾಕ್ಸ್ ತಿಂದು ನಮ್ಮ ಮುಂದಿನ ಪಯಣನ ಆರಂಭ ಮಾಡಿದ್ವಿ. ಕೊಡಗುಗೆ ಬಂದಮೇಲೆ ಅಲ್ಲಿನ ಮುಖ್ಯ ಬೆಳೆಗಳಾದ ಮೆಣಸು, ಕಾಫಿ ಪುಡಿ, ಮಸಾಲೆ ಪದಾರ್ಥಗಳು ಶಾಪಿಂಗ್ ಮಾಡದೆ ಮನೆಗೆ ಬರೋಕ್ಕಾಗತ್ತಾ? ಹೌದು, ಅಲ್ಲೇ ನಿಲ್ಲಿಸಿ ಹಾಪ್ಕಾಮ್ಸಲ್ಲಿ ಎಲ್ಲ ತೊಗೊಂಡು ಬೆಂಗಳೂರು ಕಡೆಗೆ ಬಂದ್ವಿ.
ಬೆಂಗಳೂರಿಂದ ಮೈಸೂರು ರೋಡಲ್ಲಿರುವಂತಹ ಪೂಜಾರಿ ಫಿಶ್ ಲ್ಯಾಂಡಲ್ಲಿ ಊಟ ಮಾಡಿದ್ವಿ. ಈ ಪೂಜಾರಿ ಫಿಶ್ ಲ್ಯಾಂಡು ಅಷ್ಟೇ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ಇರುವಂತಹ ಒಂದು ಹೋಟೆಲ್. ಇದು ರಾತ್ರಿ 11:30ವರೆಗೂ ತೆಗ್ದಿರುತ್ತೆ. ನಾವು ರೀಚ್ ಆದಾಗ ಆಲ್ಮೋಸ್ಟ್ 10:30 ಆಗಿತ್ತು. ಸೊ ಊಟ ಖಾಲಿ ಆಗಿರ್ಬೋದೇನೋ ಅನ್ನೋ ಯೋಚನೆ ಮನಸ್ಸಲ್ಲಿತ್ತು. ಬಟ್ ನಾವು ಆರ್ಡ್ರ್ ಮಾಡಿದ್ದು ಎಲ್ಲನೂ ಪಟ ಅಂತ 10 ನಿಮಿಷದಲ್ಲಿ ಬಂದ್ಬಿಡ್ತು. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಅಲ್ಲಿ ಸುತ್ತ ಇದ್ದಂಥ ಆ್ಯಂಬಿಯನ್ಸ್ ಕೂಡ. ಊಟ ಮುಗಿಸಿ ಹಾಗೆ ಒಂದು ಒಳ್ಳೆ ಬೀಡ ಹಾಕ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಇಲ್ಲಿಗೆ ನಮ್ಮ ಈ ಟ್ರಿಪ್ನ ಎಲ್ಲ ವ್ಲಾಗ್ ಕೂಡ ಮುಗ್ದಿದೆ. ನಾನು ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ನಾನು ಮಾಡಿರೋಂತಹ ಈ ಪುಟ್ಟ ಪ್ರಯತ್ನ ಇಷ್ಟ ಆಗಿದೆ ಅಂತ. ಇದೇ ರೀತಿ ನಾನು ಮುಂದೆ ವಿಡಿಯೋಗಳು ಹಾಕ್ತಿರಬೇಕು ಅಂತಂದರೆ ನಿಮ್ಮ ಲೈಕ್ ಮತ್ತು ಕಮೆಂಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ನನ್ನ ಮುಂದಿನ ಎಲ್ಲ ವಿಡಿಯೋಗಳಿಗೂ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಬೇಡ್ಕೊತೀನಿ. ಥ್ಯಾಂಕ್ ಯು.